Dear students, welcome to Nagaraja Krishnappa YouTube channel. In this video, I will help you to remember the names of dynasties who ruled Karnataka in a chronological order. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನಗಳ ಹೆಸರುಗಳನ್ನು ಕಾಲಾನುಕ್ರಮದಲ್ಲಿ ಜ್ಞಾಪಕ ಇಟ್ಕೊಳ್ಳಿಕ್ಕೆ ನಾನು ಹೆಲ್ಪ್ ಮಾಡಲಿದ್ದೇನೆ. One may ask, why do I need to remember the names of the dynasties in the chronological order? ನಾನು ಯಾಕೆ ಈ ಒಂದು ರಾಜಮನೆತನಗಳ ಹೆಸರುಗಳನ್ನು ಕಾಲಾನುಕ್ರಮದಲ್ಲಿ ಯಾಕೆ ನಾನು ಜ್ಞಾಪಕ ಇಟ್ಕೊಳ್ಬೇಕು? The recent trend in State Public Service Commission as well as Union Public Service Commission exams is drastically increased. They are even asking you to rearrange or arrange the dynasties names in a chronological order. ಈಗ ಪ್ರಸ್ತುತವಾಗಿ ಏನು ಈ ಒಂದು ರಾಜ್ಯ ಲೋಕಸೇವಾ ಆಯೋಗ ಮತ್ತೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸತಕ್ಕಂಥ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳು ಈ ಕಾಲಾನುಕ್ರಮಕ್ಕೆ ಸಂಬಂಧಿಸಿದಂತೆ ಕಂಡು ಬರ್ತಾ ಇದೆ. ನಾವು ವಿಷಯವನ್ನ ಸಮಗ್ರವಾಗಿ ಅರ್ಥೈಸಿಕೊಂಡ್ರೆ ಮಾತ್ರ ನಾವು ಈ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಕಾಣಬಹುದಾಗಿರುತ್ತದೆ. ಎಲ್ಲೋ ಕೆಲವೊಂದು ಭಾಗಗಳನ್ನ ಕೆಲವೊಂದು ಮನೆತನಗಳನ್ನ ಸಮಗ್ರವಾಗಿ ಇಲ್ಲದೆ ಅರ್ಥೈಸಿಕೊಂಡ್ರೆ ನಾವು ಪರೀಕ್ಷೆಯಲ್ಲಿ ಯಶಸ್ಸು ಕಾಣೋದು ತುಂಬಾ ಕಠಿಣವಾಗ್ತದೆ. My dear students, in order to compete as well as get good marks in the competitive exams, we need to remember all the dynasties names in the chronological order. Let them ask the questions however they want, let them ask, but we will prepare well. A systematic organization of the knowledge will always help us. ನಾವು ಯಾವುದೇ ಒಂದು ಜ್ಞಾನವನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಪ್ರಶ್ನೆಗಳು ಯಾವುದೇ ರೀತಿಯಾದ್ರೂ ಬರಲಿ, ಆ ಪ್ರಶ್ನೆಗಳನ್ನು ನಾವು ತುಂಬಾ ಆರಾಮಾಗಿ ಆನ್ಸರ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೆ ಬೆಳೀತದೆ. ಸೊ ಈ ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವು ಈ ಕರ್ನಾಟಕದ ಇತಿಹಾಸದಲ್ಲಿ ರಾಜಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಇಟ್ಕೊಳ್ಳೋದು ಇದು ಪರ್ಮನೆಂಟ್ ಮೆಮೊರಿಗೆ ಈ ಸೇರ್ಬಿಡ್ತದೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮಗೆ ಮಂದಟ್ ಆಗ್ಬಿಡ್ತದೆ. ಶುರು ಮಾಡೋಣ. ತಮ್ಗೆಲ್ಲರಿಗೂ ಗೊತ್ತಿದೆ ಏನು, ಈ ಒಂದು ಭಾರತದ ಇತಿಹಾಸದಲ್ಲಿ ತಾವು ಓದಿರ್ತೀರಾ, ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಚಕ್ರವರ್ತಿ ಕರ್ನಾಟಕಕ್ಕೆ ಬಂದು ಈ ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ತೆಗೆದುಕೊಂಡು ವಿಧಿವಶನಾಗ್ತಾನೆ. ಸೊ ಇದಾದ ನಂತರ ಒಂದು ಕರ್ನಾಟಕದ ಇತಿಹಾಸ ಅನ್ನೋದು ಪ್ರಾರಂಭ ಆಗ್ತದೆ. ಸೊ ನಾನೊಂದು ಸಣ್ಣ ವಾಕ್ಯವನ್ನ ಹೇಳ್ತೀನಿ, ಆ ವಾಕ್ಯವನ್ನ ಗಮನಿಸಿ. ಐ ಹೋಪ್ ಆಲ್ ಆರ್ ಅವೇರ್ ಅಬೌಟ್ ದ ಚಂದ್ರಗುಪ್ತ ಮೌರ್ಯ. ಸೊ ದ ಕಿಂಗ್ ಹೂ ಎಸ್ಟಾಬ್ಲಿಷ್ಡ್ ಮೌರ್ಯ ಡೈನಾಸ್ಟಿ and who came to Shravana Belagola and took Sallekana Vrata according to the Jainism, and he expired in Karnataka itself. From there our Karnataka history begins. ಈಗ ದಯವಿಟ್ಟು ತಾವು ಗಮನಿಸಿ ಈ ಒಂದು ಸಣ್ಣ ಒಂದು ಸಾಲನ್ನ, ಈ ಸಾಲನ್ನು ತಾವು ಗಮನವಿಟ್ಟು ಕೇಳಿಕೊಂಡ್ರೆ ಸಾಕು, ಎಲ್ಲ ರಾಜಮನೆತನಗಳು ತಮಗೆ ಕಾಲಾನುಕ್ರಮದಲ್ಲಿ ಜ್ಞಾಪಕ ಇಟ್ಬಿಡ್ತವೆ. ನಾನು ಬರೀತಾ ಇದ್ದೀನಿ ಇಲ್ಲಿ, ತಾವು ಗಮನಿಸಬೇಕು. ಶಾಕಾಹಾರಿಯಾದ ಗಂಗನು ಬಾದಾಮಿಯನ್ನ ರಾತ್ರಿಯ ಕತ್ತಲ ಹೊತ್ತಿನಲ್ಲಿ ವಿಚಿತ್ರವಾಗಿ ಭುಜಿಸಿ ಮೈಮರೆಯುತ್ತಿದ್ದನು. ತಾವು ಈ ಒಂದು ಸಾಲನ್ನು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸಾಕು, ಎಲ್ಲ ರಾಜಮನೆತನಗಳ ಹೆಸರು, ಪ್ರಮುಖ ರಾಜಮನೆತನಗಳ ಹೆಸರು ಕಾಲಾನುಕ್ರಮದಲ್ಲಿದೆ. ಈಗ ಒಂದೊಂದನ್ನೇ ಗಮನಿಸ್ತಾ ಹೋಗೋಣ. ದಯವಿಟ್ಟು ಗಮನಿಸಿ. ಇಲ್ಲಿ ನೋಡಿ, ಶಾ ಸ್ಟ್ಯಾಂಡ್ಸ್ ಫಾರ್ ಶಾತವಾಹನರು. ನೆಕ್ಸ್ಟ್ ನಮ್ಗೆಲ್ಲರಿಗೂ ಗೊತ್ತು, ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ಮನೆತನ ಕದಂಬರು.
ಕದಂಬರು, ಗಂಗಾ, ಇದು ಗಂಗರು, ತಲಕಾಡಿನ ಗಂಗರು ಅಂತ ಕರಿತೀವಲ್ಲ ಅವರು. ಬಾದಾಮಿ ಚಾಳುಕ್ಯರು. ರಾತ್ರಿ ಹೊತ್ತಲ್ಲಿ ಅಂತ ಹೇಳಿದ್ರೆ ರಾತ್ರಿ, ಇಲ್ಲಿ ರಾಷ್ಟ್ರಕೂಟರು. ಕತ್ತಲು ಅಂತ ಹೇಳಿದ್ರೆ ಕಲ್ಯಾಣಿ ಚಾಳುಕ್ಯರು. ಹೊತ್ತಿನಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಹೊಯ್ಸಳರು, ದ್ವಾರ ಸಮುದ್ರದ ಹೊಯ್ಸಳರು ಅಂತ ಓದ್ತೀವಲ್ಲ ಅವರು, ಹೊಯ್ಸಳರು. ವಿಚಿತ್ರವಾಗಿ ಅಂತಂದ್ರೆ ಇಲ್ಲಿ ವಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಆದ್ಮೇಲೆ ಭುಜಿಸಿ, ಇಲ್ಲಿ ಬಹಮನಿ ಸುಲ್ತಾನರು. ಮೈ ಮರೆಯುತ್ತಿದ್ದನು, ಮೈಸೂರಿನ ಒಡೆಯರು. ಇದೇ ಕಾಲಾನುಕ್ರಮದ ಒಂದು ಮಾದರಿ ಆತ್ಮೀಯ ಮಿತ್ರರೇ. ಇನ್ನ ಕೆಲವೊಂದು ಏನು ಸಾಮಂತರು ಮತ್ತೆ ಸಾಮಂತರು ಕೆಲವರು ಕಂಡು ಬರ್ತಾರೆ. ಇಲ್ಲಿ ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರ ಸಂದರ್ಭದಲ್ಲಿ ತಾವು ಗಮನಿಸ್ತಿದ್ದ ದೇವಗಿರಿಯ ಸೇವಣರು ಅಂತ. ಅದಾದ್ಮೇಲೆ ಈ ಬಹುಮನಿ ಸುಲ್ತಾನರಲ್ಲಿ ಈ ಶಾಹಿ ಅಣ್ಣ ಸಹೋದರರು ಬರ್ತಾರಲ್ವಾ, ಈ ಏನು ಬೀದರ್ನ ಬರೀದ್ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಆ ಎಲ್ಲ ವಿಚಾರಗಳನ್ನ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಮೈಸೂರು ನೋಡಿರೋ ಸಂದರ್ಭದಲ್ಲಿ ತಾವು ಓದ್ಕೊಂಡಿರ್ತ ಏನು ಯಲಹಂಕ ನಾಡಪ್ರಭುಗಳು, ಕೆಳದಿಯ ನಾಯಕರು, ಇವರೆಲ್ಲ ಸಾಮಂತರಾಗಿರ್ತಾರೆ. ಆ ಸಾಮಂತರನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ ಕರ್ನಾಟಕ ಇತಿಹಾಸದಲ್ಲಿ. ಇನ್ನು ಮೈಸೂರಿಗೆ ವಿಶೇಷವಾಗಿ ಬಂದ್ರೆ ಇಲ್ಲಿ ಮೈಸೂರಿನಲ್ಲಿ ಏನು 1331ರಿಂದ 1761ರವರೆಗೂ ಮೈಸೂರನ್ನು ಒಡೆಯ ಆಡಳಿತ ಮಾಡ್ತಾರೆ. ಇನ್ನು 1761ರಿಂದ 1799 ಇಲ್ಲಿ ಶ್ರೀರಂಗಪಟ್ಟಣದ ಸುಲ್ತಾನರು, ಹೈದರಾಲಿ ಟಿಪ್ಪು ಸುಲ್ತಾನ್ ಏನಿದ್ದಾರೆ ಅವರು ಈ ಕಾಲದಲ್ಲಿ ಕಂಡು ಬರ್ತಾರೆ. ಅದನ್ನ ನಾವು ಶ್ರೀರಂಗಪಟ್ಟಣದ ಸುಲ್ತಾನರು ಅಂತ ಅಧ್ಯಯನ ಮಾಡ್ತೀವಿ. ಅದಾದ್ಮೇಲೆ 1800ರಿಂದ 1831ರವರೆಗೂ ಮತ್ತೆ ಮೈಸೂರಿನ ಒಡೆಯರು. ಅದಾದ್ಮೇಲೆ ಇನ್ನೊಂದು 1831ರಿಂದ 1881 ಸರಿಸುಮಾರು 50 ವರ್ಷಗಳ ಕಾಲ ಇಲ್ಲಿ ಕಮಿಷನರ್ ಆಡಳಿತ ಅಂತ ಬರ್ತದೆ. ಅದಾದ್ಮೇಲೆ ಇಲ್ಲಿ ನಾವು ಮುಖ್ಯವಾಗಿ ಬೋರಿಂಗ್, ಕಬ್ಬನ್ನು ಇವರೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡ್ತೀವಿ. ಒನ್ಸ್ ಅಗೇನ್ ಮತ್ತೆ 1881ರಿಂದ 1947 ಭಾರತ ಸ್ವತಂತ್ರ ಆಗೋವರೆಗೂ ಒನ್ಸ್ ಅಗೇನ್ ಮೈಸೂರಿನ ಒಡೆಯರ ಆಡಳಿತ ಅನ್ನೋದು ಕಂಡು ಬರ್ತದೆ. ತಾವು ಮುಖ್ಯವಾಗಿ ಈ ಒಂದು ನಕಾಶೆ ಏನಿದೆ ಶಾತವಾಹನರಿಂದ ಮೈಸೂರಿನ ಒಡೆಯರವರೆಗೂ ಕಾಲಾನುಕ್ರಮದಲ್ಲಿ ಜ್ಞಾಪಕ ಇಟ್ಕೊಂಡ್ರೆ ಈ ಸಂದರ್ಭದಲ್ಲಿ ಆದಂತಹ ರಾಜಕೀಯ ವ್ಯವಸ್ಥೆ ಯಾವ ತರ ಇತ್ತು, ಧಾರ್ಮಿಕವಾದಂತಹ ಚಟುವಟಿಕೆಗಳು ಯಾವ ರೀತಿಯಾಗಿ, ಕಲೆ ಮತ್ತು ಸಾಹಿತ್ಯ, ಈ ಎಲ್ಲಾ ವಿಷಯಗಳನ್ನು ನಾವು ಏನು ನಮ್ಮ ಕರ್ನಾಟಕದ ಇತಿಹಾಸ ಇದೆಯಲ್ವಾ, ಈ ಕನ್ನಡ ಭಾಷೆಯ ಬೆಳವಣಿಗೆಯ ಒಂದು ಇತಿಹಾಸ ಇದೆಯಲ್ವಾ, ಕನ್ನಡ ಸಾಹಿತ್ಯ ಇತಿಹಾಸ, ಅದರ ಜೊತೆಗೆ ಸಮಕಾಲೀನವಾಗಿ ನಾವು ಒಂದೊಂದನ್ನೇ ಓದ್ಕೊಂಡು ಹೋಗ್ಬೇಕಾಗ್ತದೆ. ಎಸ್ಪೆಷಲಿ ಸಾಹಿತ್ಯವನ್ನ. ಯಾಕೆ ಸಾಹಿತ್ಯವನ್ನ ಆ ತರ ಓದ್ಬೇಕು ಅಂತಂದ್ರೆ, ಸಾಹಿತ್ಯವನ್ನು ನಾವು ಆ ರೀತಿ ಅಧ್ಯಯನ ಮಾಡೋದ್ರಿಂದ ಯಾವ ಕವಿಗಳು ಯಾವ್ಯಾವ ಕಾಲದಲ್ಲಿ ಕಂಡು ಬರ್ತಾರೆ, ಅವ್ರು ಬರೆದಿರ್ತಕ್ಕಂತಹ ಪ್ರಮುಖ ಕೃತಿಗಳು ಯಾವುವು, ನಮ್ಗೆ ಎರಡು ರೀತಿಯಾಗಿ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಈ ರಾಜಕೀಯ ವ್ಯವಸ್ಥೆ, ಪಾಲಿಟಿಕ್ಸ್ ರಿಲೇಟೆಡ್ GS ಅಲ್ಲೂ ಕೂಡ ನಮ್ಗೆ ಕೆಲವೊಂದು ಕ್ವಶನ್ಗಳು ಆಗೋದ್ರ ಜೊತೆಗೆ ಕನ್ನಡಕ್ಕೂ ಕೂಡ ಅನುಕೂಲ ಆಗ್ತದೆ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕರ್ನಾಟಕ ಇತಿಹಾಸವನ್ನ ಒಂದೊಂದು ರಾಜಮನೆತನಕ್ಕೆ ಸಂಬಂಧಿಸಿದಂತೆ ಒಂದೊಂದು ವಿಡಿಯೋವನ್ನ ನಾನು ನಿಮ್ಗೆ ಮಾಡಿ ಕೊಡ್ತೀನಿ. ದಯವಿಟ್ಟು ತಾವು ಆ ವಿಡಿಯೋಗಳನ್ನು ಗಮನಿಸಿ, ತಮಗೆ ಅನುಕೂಲ ಆಗ್ತದೆ. ಸೊ ಇನ್ನೊಂದು ವಿಷಯ, ಈ ಒಂದು ವಿಡಿಯೋಗಳನ್ನು ನೋಡೋದ್ರಿಂದ ತಮಗೆ ಅನುಕೂಲ ಆಗ್ತಾ ಇದೆ, ಇದು ತುಂಬಾ ಸ್ಪಷ್ಟತೆ ಇದೆ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಸರ್ ಈ ವಿಡಿಯೋಗಳು ಏನು ಸರಿ ಇಲ್ಲ, ಇದೇನು ನಮ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಡಿ. ಸೊ ಇದು ನೇರ ದಿಟ್ಟ ನಿರಂತರ ವ್ಯಕ್ತಿ ನಾನು. ಯಾವುದೇ ರೀತಿಯಾಗಿ ತಮ್ಗೇನು ಮನವೊಲಿಸಿಬಿಟ್ಟು ನೀವು ಸಬ್ಸ್ಕ್ರೈಬ್ ಆಗಬೇಕು, ನನಗೆ ಲಕ್ಷಗಳು ಕೋಟಿಗಳ ಸಬ್ಸ್ಕ್ರೈಬರ್ಸ್ ಆಗಬೇಕು, ಅದು ಯಾವುದೇ ರೀತಿಯಾದಂತ ರಿಕ್ವೆಸ್ಟ್ಗಳು ಯಾವುದೂ ಇಲ್ಲ. ಈ ಒಂದು ಮಾಹಿತಿ ತಮ್ಗೆ ಅನುಕೂಲ ಆಗ್ತಾ ಇದೆ, ತಮ್ಗೆ ಯೂಸ್ ಆಗ್ತಾ ಇದೆ, ಉಪಯೋಗ ಆಗ್ತದೆ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಆಗಬೇಡಿ. ಆತ್ಮೀಯ ಮಿತ್ರರೇ, ಮುಂದಿನ ವಿಡಿಯೋದಲ್ಲಿ ನಾವು ಏನು ಶಾತವಾಹನರ ಬಗ್ಗೆ ವಿಡಿಯೋಗಳು ಎಲ್ಲ ಈ 10 ಮನೆತನಗಳ ಬಗ್ಗೆ ವಿಡಿಯೋಗಳನ್ನ ನಾನು ಇತಿಹಾಸದಲ್ಲಿ ತಮ್ಗೆ ತಿಳಿಸ್ಕೊಡ್ತೀನಿ. ತಾವು ಆ ವಿಡಿಯೋಗಳನ್ನ ಗಮನಿಸ್ತಾ ಹೋಗಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.